ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಸಿ ವ್ಲಾಗ್ಸ್. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ, ನನ್ನ ಹೆಸರು ಚಂದನ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕಿಂಗ್, ಟ್ರಾವೆಲ್, ಸ್ಕಿನ್ ಕೇರ್ ಹಾಗೆ ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಡೇಸಿಂದ ಡೈಲಿ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಇನ್ನೂ ಸಪೋರ್ಟ್ ಬೇಕು. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಸೊ ಜಾಸ್ತಿ ಜನ ನೋಡಿ ಆ್ಯಂಡ್ ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಅದನ್ನು ನಾನು ತಿದ್ಕೊತೀನಿ. ಸೊ ಇವತ್ತೇನಂತ ಅಂದರೆ, ನೆನ್ನೆ ನಾನು ಪಾಪುನ ಮಮ್ಮಿ ಮನೇಲಿ ಬಿಟ್ಟಿದ್ನಲ್ವ. ಸೊ ನೆನ್ನೆ ಲೇಟಾಗೋಯ್ತು, ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಮಮ್ಮಿ ಹಾಗೆ ಟೆಂಪಲ್ಗೆ ಹೋಗೋಣ ಬಾ ಅಂತ ಅಂದರು ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಬಟ್ ಇವತ್ತೇನಕ್ಕೆ ಹಿಂಗೆ ಕೂತಿದ್ದೀನಿ ಅಂದರೆ, ಸೊ ಟೆಂಪಲ್ಗೆ ಹೋಗುವಾಗ ನಾನು ಹೀಗೆ ಜಸ್ಟ್ ಸ್ಕಿನ್ ಕೇರ್ ಮಾಡ್ತೀನಿ. ಬಟ್ ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗಲ್ಲ. ಟೆಂಪಲ್ಸ್ಗೆಲ್ಲ ಸಿಂಪಲ್ ಇರಲಿಲ್ಲ ಅಲ್ವಾ. ಸೊ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಜೆನ್ಯೂನ್ ರಿವ್ಯೂಸ್ ಕೊಡೋಣ. ನಮ್ಮ ಮಮ್ಮಿ ತುಂಬ ದಿವಸದಿಂದ ನೋಡಿಬಿಟ್ಟು ಈ ಒಂದು ಶ್ಯಾಂಪೂನ ಟ್ರೈ ಮಾಡಬೇಕು ಅಂತ ತಂದಿದ್ರಂತೆ. ಮಾಮಾ ಅರ್ತ್ ಅವರ ಆನಿಯನ್ ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪೂ ಇದು ಬಂದುಬಿಟ್ಟು. ಸೊ ನೋಡೋಣ ಅಂದ್ಬಿಟ್ಟು ತೊಗೊಂಬಂದಿದ್ದಂತೆ. ಸೊ ನಾನೇ ಇದನ್ನು ಫಸ್ಟ್ ಯೂಸ್ ಮಾಡಿದ್ದು. ಇದರಲ್ಲಿ ಆನಿಯನ್ ಮತ್ತು ಪ್ಲ್ಯಾಂಟ್ ಕೆರಾಟಿನ್ ಇದೆ. ಸೊ ನಾನು ಟ್ರೈ ಮಾಡೋಣ ಹೇಗಿರುತ್ತೋ ಏನೋ ಅಂತ. ನಾನು ಯೂಶ್ವಲಿ ಆ ಥರ ಎಲ್ಲ ನಾನು ಯಾವುದೂ ಟ್ರೈ ಮಾಡಲ್ಲ. ಸೊ ಮಮ್ಮಿ ತಂದಿದ್ರಲ್ವ, ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಾನು ಲಾರಿಯಲ್ಲಿ ಯೂಸ್ ಮಾಡ್ತಿದ್ದೆ. ಬಟ್ ಅದು ಸ್ಮೂತ್ ಆಗುತ್ತೆ. ಇದೇನಂತಂದರೆ ಜಾಸ್ತಿ ನೊರೆ ಬರಲ್ಲ. ಮಾಮಾ ಅರ್ತ್ ಅವ್ರದ್ದಲ್ವ, ಜಾಸ್ತಿ ನೊರೆ ಬರಲ್ಲ. ಆ್ಯಂಡ್ ಎಷ್ಟು ಸ್ಮೂತಾಗಿದೆ ಗೊತ್ತಾ ಹೇರ್ಸು. ಒಂದು ಸತಿ ಯೂಸ್ ಮಾಡ್ತಿದ್ದಂಗೆ ಅದು ಚೇಂಜಸ್ ಗೊತ್ತಾಗುತ್ತೆ ಒಂದೇ ಸತಿಗೆ. ಸೊ ಡೈಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೇರ್ಸು ಚೆನ್ನಾಗಿ ಗ್ರೋತ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಮೈ ಸ್ಕಿನ್ ಕೇರ್ ರೊಟೀನ್. ಸೊ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನು ಗೊತ್ತಾ, ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಏನಾದ್ರು ಒಂದು ತಗೊಂಡು ಬಂದರೆ ಫಸ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ರಿವ್ಯೂಸ್, ಜೆನ್ಯೂನ್ ರಿವ್ಯೂಸ್ ಕೊಡೋದು ನಾನೇ. ಸೊ ನಾನು ಫಸ್ಟ್ ಟ್ರಯಲ್ ಮಾಡಿದೆ ಇವತ್ತು. ನೆನ್ನೆ ತಂದಿದ್ರಲ್ವ ಅಂದ್ಬಿಟ್ಟು ಇವತ್ತೇ ಫಸ್ಟ್ ಟ್ರಯಲ್ ಮಾಡಿದೆ. ಸೊ ಸ್ಕಿನ್ ಕೇರ್ಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತಂದರೆ, ಆ್ಯಸ್ ಯೂಶ್ವಲ್ ಗೊತ್ತಿರೋಂಗೆ ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್, ಹಾಗೆ ನಿವ್ಯಾ ಸಾಫ್ಟ್ ಹಚ್ತಿದ್ದಂಗೆ ತಣ್ಣಗೆ ಫೀಲ್ ಆಗುತ್ತೆ. ಅದು ಇವಾಗ ಸಮ್ಮರ್ ವೈಬ್ಸ್ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ತುಂಬ ಬಿಸಿಲಿದೆಲ್ಲ ಈಚೆ. ನನಗೆ ನಿವ್ಯಾ ಸಾಫ್ಟ್ ಹಚ್ತಿದ್ದಂಗೆ ಸ್ಕಿನ್ನೆಲ್ಲ ತಣ್ಣಗಾಗುತ್ತೆ. ನಂದು ತುಂಬ ಅಂದರೆ ತುಂಬ ಡ್ರೈ ಸ್ಕಿನ್ನು. ಸೊ ನಿಮ್ಮದು ಯಾರ್ದಾದ್ರು ತುಂಬ ಡ್ರೈ ಸ್ಕಿನ್ ಇದ್ದರೆ ನಿವ್ಯಾ ಸಾಫ್ಟ್ ಯೂಸ್ ಮಾಡಿ. ನಂದು ಹೇಗಂತ ಅಂದರೆ, ಹಿಂಗೆ ನೋಡಿ, ಹಿಂಗೆ ಸ್ಕ್ರ್ಯಾಚ್ ಮಾಡಿದ್ರೆ ಈ ಥರ ಬರುತ್ತೆ, ಪೌಡರ್ ಥರ ಉದುರುತ್ತೆ ನನ್ನ ಸ್ಕಿನ್ನು. ಅಷ್ಟು ಡ್ರೈ ಸ್ಕಿನ್ ನಂದು. ನನ್ನ ಸ್ಕಿನ್ ಟೋನ್ಗೆ, ನನ್ನ ಫೇಸಿಗೆ ಸೆಟ್ ಆಗಿದ್ದು ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರು. ಬೇರೆ ಯಾವ್ದು ಹಾಕಿದ್ರೂ ನನಗೆ ಸೆಟ್ ಆಗಲ್ಲ. ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕಂದು ನನ್ನಷ್ಟು ಡ್ರೈ ಸ್ಕಿನ್ ಇಲ್ಲ. ಸೊ ಅದಕ್ಕೆ ಇನ್ನೂ ಒಂದು ಪ್ರಾಡಕ್ಟ್ ಕೂಡ ತಂದಿದ್ದಾರೆ, ಟ್ರೈ ಮಾಡಿಬಿಟ್ಟು ಹೇಳು ಅಂತ. ನಿವ್ಯಾ ಸಾಫ್ಟ್ ಆಗ್ತಿದ್ದಂಗೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ನನ್ನ ಫೇಸ್. ಆ್ಯಂಡ್ ನೆಕ್ಸ್ಟು ಆಕ್ವಾಲಜಿಕಾ ಗ್ಲೋ ಡ್ಯೂ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಹೊರಗಡೆ ಬಿಸಿಲಿರೋದ್ರಿಂದ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ಗೆ. ಆ್ಯಕ್ಚುಲಿ ನನಗೆ ನಿವ್ಯಾ ಸಾಫ್ಟೇ ಸಾಕು. ಬಟ್ ಇವತ್ತು ಟೆಂಪಲ್ಗೆ ಹೋಗಬೇಕು ಮತ್ತು ತುಂಬ ಬಿಸಿಲಿರೋದ್ರಿಂದ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕಾಣ್ಬೋದು ನನ್ನ ಫೇಸ್ ಇವಾಗ ಹೇಗೆ ಕಾಣ್ತಾ ಇದೆ ಅಂತ. ಒಂಚೂರು ಇಲ್ಲೆಲ್ಲ ಗ್ಲೋ ಕಾಣಿಸ್ತಿದ್ದೆ, ನಿವ್ಯಾ ಸಾಫ್ಟ್ ಎಫೆಕ್ಟ್ ಇದು. ಆ್ಯಂಡ್ ಇಷ್ಟೇ ಫೇಸ್ಗೆ ಹಾಕೋದು ನಾನು.
ಸೊ ಇವತ್ತು ಸ್ಟಿಕ್ಕರ್ ಇಟ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ. ಒಂಥರ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಮ್ಯಾಟ್ ಲಿಪ್ಸ್ಟಿಕ್, ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕೊಳ್ಳೋಣ. ಸೊ ನಂದು ಫೇಸ್ ಎಲ್ಲ ಸೆಟ್ ಆಯಿತು. ಹೇರ್ ಸೆಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಆಗಾರ ಅವ್ರದ್ದು ಇದು ಬ್ಲೋ ಡ್ರೈ ಯೂಸ್ ಮಾಡಿದೆ. ಸ್ಟ್ರೇಟ್ ಕೂಡ ಆಗುತ್ತೆ, ಬ್ಲೋ ಕೂಡ ಆಗುತ್ತೆ. ಸೊ ನನ್ನ ಹೇರ್ಸ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಹೇರ್ಸು ತುಂಬ ಸ್ವಲ್ಪ ವೇವಿ ಇದೆ, ತುಂಬ ಸ್ಟ್ರೇಟ್ ಏನಿಲ್ಲ. ಸೊ ವೇವಿ ಇರೋದ್ರಿಂದ ಇದರಲ್ಲಿ ಬ್ಲೋ ಡ್ರೈ ಮಾಡಿಕೊಂಡ್ರೆ ಹಿಂಗೆ ಸ್ಟ್ರೇಟ್ ಕಾಣುತ್ತೆ ಒಂದು ಸ್ವಲ್ಪ. ಆ್ಯಂಡ್ ಇವತ್ತು ಹೊಸ ಶಾಂಪೂ ಯೂಸ್ ಮಾಡಿದ್ದಕ್ಕೆ ಫುಲ್ಲು ಹೇರ್ಸು ಟೆಕ್ಸ್ಚರ್ ಸ್ಮೂತ್ ಆಗಿಬಿಟ್ಟು ಸಾಫ್ಟ್ ಆಗಿಬಿಟ್ಟಿದೆ. ಶೈನಿಂಗ್ ಕೂಡ ಬರ್ತಾಯಿದೆ ನೋಡಿ. ಸೊ ಒಂಥರ ಚೆನ್ನಾಗಿದೆ ಅದು. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೇಗಿದೆ ಜೆನ್ಯೂನ್ ರಿವ್ಯೂಸ್ ನಾನು ಹೇಳೋದು. ಯಾವುದನ್ನು ನನಗೆ ಇಷ್ಟ ಆದರೆ ಮಾತ್ರ ನಾನು ಅದನ್ನು ಶೇರ್ ಮಾಡೋದು, ಇಲ್ಲಾಂದರೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆನಿಯನ್ ಆಲ್ಮೋಸ್ಟ್ ಹೇರ್ ಸ್ಮೂತ್ ಆಗುತ್ತೆ ಅಂತ ಗೊತ್ತಿತ್ತಲ್ಪ, ಸೊ ಅದಕ್ಕೆ ಅಪ್ಲೈ ಮಾಡ್ಕೊಂಡು ನೋಡಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಬೇಕಾದರೆ ಟ್ರೈ ಮಾಡಿ. ಡಿ ಮಾರ್ಟಲ್ಲಿ ಅವೈಲೇಬಲ್ ಇರುತ್ತೆ, ಝೆಪ್ಟೋ ಅದರಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಅದು. ಸೊ ಇವಾಗ ಹೇರ್ ಸ್ಟೈಲ್ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು. ಸೊ ಈಗ ಹೇರ್ ಸೆಟ್ ಮಾಡ್ಕೊಂಡಿದ್ದಾಯ್ತು. ಜಸ್ಟ್ ಈಗ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದ್ನಲ್ವ, ಅದು ನಿವ್ಯಾ ಅವರ ಬಾಡಿ ಲೋಷನ್ ಕೋಕೋ ನರಿಷ್. ಸೊ ಇದನ್ನು ಟ್ರೈ ಮಾಡೋಣ. ಸ್ಮೆಲ್ ಫುಲ್ಲು ಕೋಕೋ, ಗೊತ್ತಲ್ಲ, ಕೋಕೋ ಸ್ಮೆಲ್ ಬರ್ತಾಯಿದೆ. ಸೊ ಇದು ಕೂಡ ಚೆನ್ನಾಗಿದೆ. ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ನಾನು ರೈಟ್ ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ, ಲೆಫ್ಟ್ ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಗೊತ್ತಾಗ್ತಿದ್ಯಾ, ಅಷ್ಟೊಂದಿನ ಲೈನ್ ಬರ್ತಾಯಿಲ್ಲ ನೋಡಿ. ಸೊ ಇದು ಕೂಡ ಚೆನ್ನಾಗಿದೆ, ವರ್ಕ್ ಆಯಿತು. ಸೊ ಇದಿಷ್ಟು ಆಗಿತ್ತು ನನ್ನ ಸ್ಕಿನ್ ಕೇರ್. ನಾನು ಹೇಗೆ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರಲ್ಲ, ಫೇಸಲ್ಲಿ ಗ್ಲೋನೆಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಿವ್ಯಾ ಸಾಫ್ಟ್ ಹಾಕಿದ್ರೆ ಈ ಥರ ಗ್ಲೋ ಬರುತ್ತೆ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೊಟೀನ್. ಸೊ ಇವಾಗ ಟೆಂಪಲ್ಗೆ ಹೋಗಬೇಕು. ಅಮ್ಮ ದೀಪ ಹಚ್ಬೇಕಂತೆ ಬನಶಂಕರಮ್ಮ ಟೆಂಪಲ್ಗೆ. ಸೊ ಅಲ್ಲಿಗೆ ಹೋಗಬೇಕು. ನನ್ನ ಮಗಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ. ಈಗ ನಾನು ಮಮ್ಮಿ ಪಾಪು ಟೆಂಪಲ್ಗೆ ಹೋಗ್ತಿದ್ದೀವಿ ಬಸ್ಸಲ್ಲಿ. ಸೊ ನಮ್ಮ ಮನೆಯಿಂದ ಟೆಂಪಲ್ಗೆ ಬರೀ 2 ಸ್ಟಾಪ್ಸ್ ಅಷ್ಟೇ. ಸೊ ತುಂಬ ಹತ್ರನೇ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗ್ತಿದ್ದೀವಿ. ಹೊರಡೋದು ಸ್ವಲ್ಪ ಲೇಟೇ ಆಗೋಯಿತು, 3:30 ಆಗೋಗಿತ್ತು ಟೆಂಪಲ್ಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ. ಆ್ಯಂಡ್ ನಮ್ಮ ಪಾಪುಗೆ ಬಸ್ಸಲ್ಲೆಲ್ಲ ಓಡಾಡೋದಂದರೆ ಸ್ವಲ್ಪ ಇಷ್ಟ, ಯಾಕಂದರೆ ಕಂಬಿ ಎಲ್ಲ ಹಿಡ್ಕೊಬೋದು ಅಂದ್ಬಿಟ್ಟು. ಹಾಗೆ ಅಲ್ಲಿ ಇದ್ದಿದ್ದು ಯಾರೋ ಒಬ್ಬರು ಚಾಕ್ಲೇಟ್ ಕೊಟ್ಟರು ಪಾಪುಗೆ. ಆ್ಯಂಡ್ ನಾವು ಟೆಂಪಲ್ ರೀಚ್ ಆದ್ವಿ. ನಮ್ಮ ಮಮ್ಮಿ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಸೊ ಅವ್ರನ್ನ ನೋಡಿಬಿಟ್ಟು ಇವಳು ಅವ್ರು ಏನು ಮಾಡ್ತಾರೋ ಅದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ಕೋಇನ್ಸಿಡೆನ್ಸ್ ಏನಂದರೆ ನಮ್ಮ ಮಮ್ಮಿಯವರ ಆಂಟಿ ಹಿಂದೆನೇ ನಿಂತಿದ್ರು, ಬಟ್ ನಾವು ಅವ್ರನ್ನ ಅಬ್ಸರ್ವೇ ಮಾಡಿಲ್ಲ. ಸೊ ಅವ್ರು ಕೋಇನ್ಸಿಡೆನ್ಸಾಗಿ ಅಲ್ಲಿ ಸಿಕ್ಕಿದ್ರು. ಆ್ಯಂಡ್ ಫೈನಲಿ ದೀಪ ಈ ಥರ ರೆಡಿ ಆಯಿತು. ಆ್ಯಂಡ್ ದೀಪ ಹಚ್ತಾ ಇದ್ದಾರೆ ಈಗ ಮಮ್ಮಿ. ಸೊ ನಾವು ಬಂದಿರೋದು ಯಾವ ಟೆಂಪಲ್ ಅಂದರೆ ಬನಶಂಕರಮ್ಮ ಟೆಂಪಲ್. ತುಂಬ ಸತಿ ನಾನು ಈ ಟೆಂಪಲ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಜನ ದೀಪ ಹಚ್ತಾರೆ, ಏನಾದ್ರು ಅಂದ್ಕೊಂಡು ಬೇಡ್ಕೊಂಡು. ಆ್ಯಂಡ್ ನಮಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು. ಮಧ್ಯಾಹ್ನ ಟೈಮ್ ಹೋದರೆ ಜಾಸ್ತಿ ಜನ ಇರೋಲ್ಲ, ಬೇಗ ಕಳಿಸೋದಿಲ್ಲ. ಆ್ಯಂಡ್ ಈ ಟೆಂಪಲ್ ವ್ಯೂ ಒಂಥರ ಸಕ್ಕತ್ತಾಗಿದೆ.
ಬೇಜಾರಾದಾಗೆಲ್ಲ ಈ ಟೆಂಪಲ್ಗೆ ಜಾಸ್ತಿ ಬರ್ತೀನಿ. ಆ್ಯಂಡ್ ಯಾವುದೇ ಟೆಂಪಲ್ಗೆ ಹೋದರೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಇಲ್ಲಿ ಎವ್ರಿ ಡೇ ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಏನು ಪ್ರಸಾದ ಅಂದರೆ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಸಾಂಬಾರು ಹಾಕ್ಕೊಟ್ಟಿದ್ರು. ಸೊ ಅದೊಂಥರ ಡಿಫ್ರೆಂಟ್ ಆಗಿತ್ತು ಟೇಸ್ಟು. ಆ್ಯಂಡ್ ಇವಾಗ ನಮ್ಮ ಮಮ್ಮಿಯವರ ಆಂಟಿ ನಮ್ಮ ಪಾಪುಗೆ ಆಟ ಸಾಮಾನು ತಗೊಡ್ತಿದ್ದಾರೆ. ಸೊ ಇವಳಿಗೆ ಈ ಥರ ಬಲೂನ್ಸ್ ಅಂದರೆ ತುಂಬ ಇಷ್ಟ. ಬಲೂನ್ಸ್ ಎಲ್ಲ ಈ ಥರ ಏರ್ ತುಂಬಿರ್ತಾರಲ್ಲ ಅದು. ಸೊ ಅದನ್ನು ತೆಗೆಸ್ಕೊಂಡ್ಳು. ಮನೆಗೆ ಬರೋ ಅಷ್ಟರಲ್ಲೇ ಕಿತ್ತೋಗೋ ರೇಂಜಿಗೆ ಮಾಡಿಬಿಟ್ಟಿದ್ಲು ಅದನ್ನು. ಬಸ್ ಇಳಿದ ತಕ್ಷಣ ಇದು ಕಣ್ಣಿಗೆ ಕಾಣಿಸ್ಬಿಡ್ತು ಅವಳಿಗೆ, ಕಿವಿಗೆ ಹಾಕ್ಕೊಳ್ತಾರಲ್ಲ ಅದು. ಸೊ ಕಿವಿ ಅಂತಿದ್ದಾಳೆ. ಆಮೇಲೆ ಏನಂತ ನೋಡಿದ್ರೆ ಅದು ನಮ್ಮ ಮಮ್ಮಿ 10 ಇಯರ್ಸಿಂದ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು. ಸೊ ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಹಾಗೆ ಅದು ಬಂದು ಕ್ಲಿಪ್ಪಿಂಗ್ ತಗೊಂಡೆ. ಹೆಲೋ. ಸೊ ಬ್ಯಾಕ್ ಟು ನಮ್ಮ ಮನೆಗೆ ಬಂದೆ. ಏನಾಯಿತು ಅಂತ ಅಂದರೆ ಪಾಪುನ ಕರ್ಕೊಂಬರಕ್ಕಂತ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದು. ಅಲ್ಲಿ ಟೆಂಪಲ್ ಹೋಗೋಣ ಅಂತ ಸರಿ ಅಂದ್ಬಿಟ್ಟು ಹೋಗೋದೇ ಲೇಟಾಗೋಯ್ತಾ, ಬರೋದು ಇನ್ನೂ ಲೇಟಾಯಿತು. ಸರಿ ಸೊಪ್ಪು ತೊಗೊಂಡೆ, ಸೊಪ್ಪು ಸಾರು ತಿನ್ನಬೇಕು ಅಂತ ತುಂಬ ದಿವಸದಿಂದ ಅನಿಸಿತ್ತು ಅಂದ್ಬಿಟ್ಟು ಸೊಪ್ಪು ತೊಗೊಂಡೆ. ಅವ್ರು ಏನಂದ್ರೆ ಪಾಪುನ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಮಾಡ್ಕೊಡ್ತೀನಿ ಅಂದ್ಬಿಟ್ಟು 8:30 ಮಾಡಿಬಿಟ್ರು. ಸೊ ನನ್ನ ಹಸ್ಬೆಂಡು ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತೆ. ಅದಕ್ಕೆ ಹರಿಬಿರಿಲಿ ನಾನು ಇಲ್ಲ ಹೋಗ್ಬೇಕಂತಿದ್ದ. ಸರಿ ಬಿಡು ಪಾಪು ನಾಳೆ ಕರ್ಕೊಬರ್ತೀನಿ ಅಂದ್ಬಿಟ್ಟು ಪಾಪು ಅಲ್ಲೇ ಇದ್ದಾಳೆ, ನಾನೇ ಬಂದೆ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ಸೊ ಸಾಂಬಾರನ್ನು ಅಷ್ಟೇ ಕುದಿಸ್ತಿರೋದೇ ಎತ್ಕೊಂಡ್ಬಂದಿದ್ದೀವಿ, ಕುದಿಸ್ಬೇಕು. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ.